ತಾನಾಗಿ 2 ಹೆಜ್ಜೆ ಇಟ್ಟ ತಕ್ಷಣ ಅವಳನ್ನ ರಾಘವೇಂದ್ರ ಮನೆಗೆ ಕಳಿಸ್ಬೇಕಂತ ಆಲೋಚಿಸಿದ್ಲು. ಒಂದು ವೇಳೆ ಶ್ರಾವಣಿ ಹೋಗ್ಬೇಕೆಂದ್ರೂ ತಾನೇ ಹತ್ರ ಇದ್ದವಳನ್ನ ಕಳಿಸ್ಬೇಕಂತ ಫಾಸ್ಟಾಗಿ ಓಡ್ತಾ ಶ್ರಾವಣಿ ಕೋಣೆಗೆ ಬಂದಳು ಆರಾಧ್ಯ. ಬೆಡ್ ಮೇಲೆ ಕಣ್ಮುಚ್ಕೊಂಡು ಮಲಗಿದ್ದ ಶ್ರಾವಣಿಯನ್ನು ನೋಡಿ ಪ್ರಶಾಂತವಾಗಿ ಉಸಿರಾಡಿದ್ಲು. ಅಷ್ಟರಲ್ಲೇ ಕಣ್ಣು ತೆರೆದಂತಹ ಶ್ರಾವಣಿ ಏನಾಯಿತು ಅಂತ ಕೇಳಿದ್ಲು. ಏನಿಲ್ಲ, ಆದರೆ ನೀನು ಇಲ್ಲಿಂದ ಯಾವಾಗ ಹೋಗ್ತೀಯಾ ಅಂತ ಮುಖದ ಮೇಲೆ ತೀಕ್ಷ್ಣವಾಗಿ ಕೇಳಿದ್ಲು ಆರಾಧ್ಯ. ಅದೇಕೋ ಕೋಪದಿಂದ ಇದ್ದಾಳೆ ಅಂತ ಅರ್ಥ ಮಾಡ್ಕೊಂಡಂಥ ಶ್ರಾವಣಿ ಅದಕ್ಕೆ ಆರಾಧ್ಯಳನ್ನು ಮತ್ತಷ್ಟು ರೇಗಿಸೋದಕ್ಕೆ ಟ್ರೈ ಮಾಡ್ತಾ, ಈವ್ನಿಂಗ್ವರೆಗೂ ಇಲ್ಲೇ ರೆಸ್ಟ್ ತಗೋಕ್ಕೆ ಅಧಿರಾಜ್ ಹೇಳಿದ್ನಲ್ಲ, ನೀನು ಕೇಳಿಸ್ಕೊಳ್ಳಿಲ್ವಾ ಅಂತ ಕಿರಿಕಿರಿಯಿಂದ ಅಂದ್ಲು. ಅದ್ಯಾಕೋ ಶ್ರಾವಣಿ ಮಾತುಗಳು ಪೂರ್ತಿ ಆಗ್ತಿದ್ದಂತೆ ಕೋಪದಿಂದ ಅಲ್ಲಿಂದ ಹೊರಗೆ ಹೋಗ್ತಾ ವಿಕ್ರಮ್ಗೆ ಕಾಲ್ ಮಾಡಿದ್ಲು ಆರಾಧ್ಯ. ಯಾಕೆ ಇಷ್ಟೊಂದು ಕೋಪದಲ್ಲಿದ್ದಾಳೆ ಅಂತ ಅರ್ಥ ಆಗದ ಶ್ರಾವಣಿ ಅಯ್ಯೋ ಮಯಕ್ಕೆ ಒಳಗಾದ್ಲು. ಹಲೋ ಅಂತಂತಿದ್ದ ವಿಕ್ರಮ್ ಮಾತು ಪೂರ್ತಿ ಆಗೋ ಮುನ್ನವೇ, ವಿಕ್ರಮ್, ನಾನು ಆರಾಧ್ಯ. ಶ್ರಾವಣಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಅವಳು ಅಧಿರಾಜ್ ಬಂಗಲೆ ರೆಸ್ಟ್ ತೊಗೊಳ್ತಿದ್ದಾಳೆ. ಅವಳ ಮೆಡಿಸಿನ್ಸ್ ಇಲ್ಲಿಲ್ಲ ತಾನೇ, ಬಂದು ಬೇಗ ಕರ್ಕೊಂಡು ಹೋಗು ಅಂತ ಹೇಳಿ ಕಾಲ್ ಕಟ್ ಮಾಡಿ ಹಾಲ್ನಲ್ಲೇ ಅವನಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಅರ್ಧ ಗಂಟೆ ನಂತರ ವಿಕ್ರಮ್ ಬಂಗಲೆಗೆ ಬಂದ. ಒಳಗಡೆ ಬರ್ತಿದ್ದ ವಿಕ್ರಮ್ ಮುಖದಲ್ಲಿದ್ದ ಪ್ರಶಾಂತತೆ ಮತ್ತು ಕಿರುನಗೆಯನ್ನು ನೋಡಿದ ಆರಾಧ್ಯಗೆ ವಿಕ್ರಮ್ನನ್ನು ಅನುಮಾನಿಸ್ಬೇಕು ಅಂತ ನಿಜಕ್ಕೂ ಅನ್ನಿಸ್ಲೇ ಇಲ್ಲ. ಇಷ್ಟೊಂದು ಕೂಲಾಗಿರೋ ಇವನು ತನ್ನ ಅಣ್ಣನನ್ನು ಮುಗಿಸ್ಬೇಕು ಅಂತ ಯಾಕೆ ಅಂದ್ಕೊಳ್ತಿದ್ದಾನೆ? ನಿಜಕ್ಕೂ ಇಬ್ಬರ ಮಧ್ಯೆ ಇರೋವಂಥ ಪ್ರಾಬ್ಲಮ್ ಆದರೂ ಏನು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಆಯ್ ಆರಾಧ್ಯ ಅಂತ ನಗ್ತಾ ಬಂದ ವಿಕ್ರಮ್ ಮಾತಿಗೆ ಎಚ್ಚೆತ್ಕೊಂಡು ನಗ್ತಾ, ಹಾಯ್ ವಿಕ್ರಮ್ ಅಂದ್ಲು ಆರಾಧ್ಯ ತಡಬಡಾಯಿಸ್ತಾ. ಏನು, ನನಗೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಿದ್ಯಾ ಅಂತ ನಗ್ತಾ ಕೇಳಿ, ಇಷ್ಟಕ್ಕೂ ಅಣ್ಣ ಎಲ್ಲಿದ್ದಾನೆ ಅಂತ ಕ್ವಶ್ಚನ್ ಕೇಳ್ದ. ಆಫೀಸ್ನಲ್ಲೇ ಇದ್ದಾರಲ್ಲ, ನೋಡಲಿಲ್ವಾ ಅಂತ ಅಂದ ತಕ್ಷಣ, ಇಲ್ಲ, ನೀನು ಕಾಲ್ ಮಾಡಿದೆ ಅಂತ ಗಡಿಬಿಡಿಯಾಗಿ ಬಂದುಬಿಟ್ಟೆ. ಶ್ರಾವಣಿ ಎಲ್ಲಿದ್ದಾಳೆ ಅಂತ ಕೇಳ್ದ. ಅವಳ ರೂಮ್ ಕರ್ಕೊಂಡು ಹೋಗ್ತೀನಿ ಬಾ ಅನ್ನುತ್ತಾ ವಿಕ್ರಮ್ನನ್ನು ಕರ್ಕೊಂಡು ಶ್ರಾವಣಿ ಇದ್ದಂತಹ ರೂಮ್ಗೆ ಬಂದಳು ಆರಾಧ್ಯ. ರೂಮ್ ಒಳಗಡೆ ಬಂದಂಥ ಅವರಿಬ್ಬರು ಶ್ರಾವಣಿಯಲ್ಲಿ ಇಲ್ಲದೆ ಇರೋದು ನೋಡಿ ಆಶ್ಚರ್ಯಪಟ್ಟರು. ಆರಾಧ್ಯ ತಕ್ಷಣ ಹೊರಗೆ ಬಂದು ಸಾವಿತ್ರಿಯನ್ನು ಕರೆದು ಶ್ರಾವಣಿ ಬಗ್ಗೆ ಕೇಳಿದ್ಲು. ಈಗ ತಾನೇ ಬಂಗಲೆ ಹಿಂಭಾಗದಲ್ಲಿರೋ ಗಾರ್ಡನ್ಗೆ ಹೋಗೋದನ್ನು ನೋಡಿದೆ ಮೇಡಮ್ ಅಂತ ಸಾವಿತ್ರಿ ಹೇಳಿದ ತಕ್ಷಣ ವಿಕ್ರಮ್ನ ಕರ್ಕೊಂಡು ಅತ್ತ ಕಡೆ ಹೋದ್ಲು ಆರಾಧ್ಯ. ದಟ್ಟವಾದ ಕಾಡಿನಂತೆಲೆಗಳು ಉದುರಿ ಅಸ್ತವ್ಯಸ್ತವಾಗಿರೋ ಆ ಪ್ಲೇಸ್ ನೋಡಿ, ನಾನು ಈ ಪ್ಯಾಲೇಸ್ಗೆ ಬಂದು ಎಷ್ಟು ದಿನಗಳಾಯಿತು, ನಾನೇ ಎಂದಿಗೂ ಇತ್ತ ಬಂದಿಲ್ಲ. ಹೆಲ್ತ್ ಸರಿಯಿಲ್ಲ ಅಂತ ನೆಪಗಳನ್ನ ಹೇಳಿ ಆ ರಾಕ್ಷಸಿ ಈ ಪ್ಲೇಸ್ವರೆಗೂ ಹೇಗೆ ಬಂದಳು ಅಂದರೆ ಎಲ್ಲನೂ ಸುಳ್ಳುಗಳೇ ಅನ್ನೋ ಮಾತು ಅಂತ ಹಲ್ಲು ಕಡಿತ ಅಂದ್ಕೊಂಡ್ಳು ಆರಾಧ್ಯ. ಸುತ್ತಲೂ ಶ್ರಾವಣಿಗಾಗಿ ಹುಡುಕಿದ ವಿಕ್ರಮ್ ಶ್ರಾವಣಿ ಎಲ್ಲೂ ಇಲ್ಲದೆ ಇರೋದರಿಂದ ಅವಳು ಇಲ್ಲಿಲ್ಲದ ಹಾಗಿದೆ ಆರಾಧ್ಯ ಅಂತಿದ್ದಂತೆ, ಪರವಾಗಿಲ್ಲ ಬಿಡು, ಹೆಲ್ತ್ ಸರಿ ಇಲ್ಲದಿದ್ರೂ ಮನೆ ಸುತ್ತ ತಿರುಗೋದಕ್ಕೆ ಮಾತ್ರ ನಿನ್ನ ತಂಗಿಗೆ ಶಕ್ತಿ ಚೆನ್ನಾಗಿದೆ ಅಂತ ವ್ಯಂಗ್ಯವಾಗಿ ಅಂದ್ಲು ಆರಾಧ್ಯ. ಹಾಗನ್ಬೇಡ ಆರಾಧ್ಯ, ಅವಳು ತುಂಬ ಒಳ್ಳೆಯವಳು. ಬಹುಶಃ ನಾವು ಬರೋ ಟೈಮ್ನಲ್ಲೇ ಅವಳು ಒಳಗಡೆ ಹೋದ್ಲೋ ಏನೋ ಅಂತ ಸ್ವಲ್ಪ ತೊಂದರೆಯಾಗಿ ಅಂದ ವಿಕ್ರಮ್. ಸರಿ ಬಿಡು ಅಂತ ಒಳಗಡೆ ಬರ್ತಿದ್ದ ಆರಾಧ್ಯಳನ್ನೇ, ನೀನು ನನ್ನ ಜೊತೆ ಏನಾದರೂ ಮಾತಾಡಬೇಕು ಅಂತ ಅಂದ್ಕೊಂಡಿದ್ಯಾ ಆರಾಧ್ಯ ಅಂತ ಅವಳ ಮುಖವನ್ನೇ ಅಬ್ಸರ್ವ್ ಮಾಡ್ತಿದ್ದಂಥ ವಿಕ್ರಮ್ ಕೇಳ್ದ. ಮೊದಲು ಸ್ವಲ್ಪ ಕಂಗಾಲಾದರೂ ತಕ್ಷಣ ಸರಿದೂಗಿಸ್ಕೊಂಡು, ನಿನಗೆ ಮತ್ತು ನಿಮ್ಮ ತಂದೆಯವರಿಗೆ ಮಧ್ಯೆ ಇರೋ ರಿಲೇಷನ್ ಹೇಗಿರುತ್ತೆ ಅಂತ ಟಕ್ಕನೆ ಕೇಳಿಬಿಟ್ಲು ಆರಾಧ್ಯ. ಆರಾಧ್ಯಳ ಕ್ವಶ್ಚನ್ಗೆ ಆಶ್ಚರ್ಯ ಪಡ್ತಾ, ಅದೇನು ಹಾಗೆ ಕೇಳಿದೆ ಅಂತಂದ ವಿಕ್ರಮ್ ವರ್ಮ. ಅದೇನೂ ಇಲ್ಲ, ಎಲ್ಲರೂ ತಂದೆ ಹಾಗೆ ಸ್ಟ್ರಿಕ್ಟ್ ಆಗಿರ್ತಾರ, ಇಲ್ದಿದ್ರೆ ಪ್ರೀತಿಯಿಂದ ಇರೋ ತಂದೆಗಳು ಕೂಡ ಇರ್ತಾರಾ ಅಂತ ಆಲೋಚಿಸ್ತಾ ಹಾಗೆ ಕೇಳಿದೆ ಅಷ್ಟೆ ಅಂತ ವಿಕ್ರಮ್ ಹತ್ರ ಹೇಳಿದ್ಲು. ಆದರೆ ಮನಸ್ಸಿನಲ್ಲಿ ಮಾತ್ರ, ಅಂತ ರಾಕ್ಷಸ ತಂದೆ ಆಗಿದ್ರೆ ನಾನಾಗಿರೋ ಮುಗಿಸ್ಬಿಡ್ತಿದ್ದೆ, ಅವನ ಜೊತೆ ಸೇರಿ ನೀನು ಕೂಡ ಎಲ್ಲಿ ಅಧಿರಾಜನನ್ನು ಮುಗಿಸೋದಕ್ಕೆ ನೋಡ್ತಿದ್ಯೋ ಅಂತ ಆ ಹಾಳಾದ ಅನುಮಾನ. ಆದರೆ ಇವಾಗ ಏನಿಲ್ಲ ಬಿಡು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು ಆರಾಧ್ಯ. ನಮ್ಮ ತಂದೆಗೆ ಎದುರು ನಿಲ್ಲುವಷ್ಟು ಧೈರ್ಯ ನನಗಿಲ್ಲ ಆರಾಧ್ಯ ಅಂತ ನಗ್ತಾ ಹೇಳಿ, ಆದರೂ ನಮ್ಮ ಮಧ್ಯೆ ರಿಲೇಷನ್ ಯಾವಾಗಲೂ ಚೆನ್ನಾಗಿರುತ್ತೆ ಅಂತಂದ ತಕ್ಷಣ,
ಕರೆಕ್ಟ್ ಇರ್ಬೋದು ಬಿಡು. ಎಷ್ಟಿದ್ರೂ ವಿಕ್ರಮ್ ಅವ್ರು ತುಂಬ ಕೂಲ್ ಪರ್ಸನ್ ಅಲ್ವಾ ಅಂತ ನಗ್ತಾ ಅಂದ್ಲು ಆರಾಧ್ಯ. ಆ ಮಾತುಗಳಲ್ಲಿ ತನ್ನ ತಂದೆಯ ನೆನಪು ಬರ್ತಿದ್ದಂತೆ ತಿಳಿಯದೆಯೇ ಆರಾಧ್ಯ ಕಣ್ಣುಗಳಲ್ಲಿ ಬೇಸರ ತುಂಬಿಕೊಂತು. ಆರಾಧ್ಯ ಮಾತುಗಳಲ್ಲಿನ ನಿರಾಸೆಯನ್ನು ಗಮನಿಸಿದ ವಿಕ್ರಮ್ ಮೆಲ್ಲಗೆ ಅವಳ ಕೈಯನ್ನು ಹಿಡ್ಕೊಂಡು, ಬೇಸರ ಪಡಬೇಡ ಆರಾಧ್ಯ, ನಿನಗೆ ಮತ್ತು ನಿಮ್ಮ ತಂದೆಗೆ ಮಧ್ಯೆ ಇರೋ ಆತ್ಮೀಯತೆ ಪ್ರೀತಿಯೇ ತಾನೇ ನಮಗೂ ಇರೋದು, ಕೆಲಸಕ್ಕೆ ಬಾರದ ವಿಷಯ ಏನಲ್ವಲ್ಲ ಅಂತ ಅಂದ ತಕ್ಷಣ ವಿಕ್ರಮ್ ಮಾತುಗಳಿಗೆ ಗಾಬರಿ ಬಿದ್ಲು ಆರಾಧ್ಯ. ವಿಕ್ರಮ್ ಕಣ್ಣುಗಳಲ್ಲಿನ ಒಳ್ಳೆತನ ನೋಡಿದ್ರೆ ಎಂಥವ್ರಾದರೂ ಕರ್ಗೆ ಹೋಗ್ತಾರೋ ಏನೋ ಅಂತ ಅಂದ್ಕೊಂಡ್ಲು ಆರಾಧ್ಯ. ಅದೇ ಟೈಮ್ಗೆ ಆಫೀಸ್ನಿಂದ ಬಂದ ಅಧಿರಾಜ್ ದೂರದಿಂದಲೇ ಆರಾಧ್ಯ ಕೈ ಹಿಡ್ಕೊಂಡಿದ್ದ ವಿಕ್ರಮ್ನನ್ನು ನೋಡ್ತಾ ಇದ್ದಂತೆ ಅವನ ಮುಖ ಕೆಂಪಾಗೋಗೋಯ್ತು. ಕಣ್ಣುಗಳಲ್ಲಿ ಕೆಂಡ ಸುರಿತಾ ಇದೆ. ಸರಿಯಾಗಿ ಅಪ್ಪಳಿಸುವಂತೆ ಅವನ ಹಿಂದೆ ಬಂದು ನಿಂತಳು ಶ್ರಾವಣಿ. ಅವರಿಬ್ಬರನ್ನು ಕೋಪದಿಂದ ನೋಡ್ತಿದ್ದ ಅಧಿರಾಜ್ನನ್ನು ನೋಡಿ ಮನಸ್ಸಿನಲ್ಲೇ ನಕ್ಕೊಳ್ತಾ, ಅಧಿರಾಜ್, ನಿನಗೊಂದು ವಿಷಯ ಹೇಳಬೇಕು ಅಂತ ಅಂದ ತಕ್ಷಣ ಪಕ್ಕಕ್ಕೆ ತಿರುಗಿ ಶ್ರಾವಣಿ ಕಡೆ ನೋಡಿದ ಅಧಿರಾಜ್. ನಾನು ನಿನ್ನೆ ವಿಕ್ರಮ್ ರೂಮ್ನಲ್ಲಿ ಅವನ ಬುಕ್ನಲ್ಲಿ ಆರಾಧ್ಯಳ ಫೋಟೋ ನೋಡಿದೆ. ಆ ಫೋಟೋ ವಿಕ್ರಮ್ ಕೈಗೆ ಹೇಗೆ ಬಂತೋ ಏನೋ ಅಂತ ರಾಗ ಇಳಿದು ಹೇಳಿ, ವಿಕ್ರಮ್ ತನ್ನ ಅತ್ತಿಗೆ ಸ್ಥಾನದಲ್ಲಿರೋ ಆರಾಧ್ಯಳ ಬಗ್ಗೆ ಹೀಗೆ ತಪ್ಪಾಗಿ ಆಲೋಚಿಸ್ತಿದ್ದಾನೆ ಅಂತ ನಾನು ಯಾವತ್ತಿಗೂ ಅಂದ್ಕೊಂಡಿರಲಿಲ್ಲ ಅಧಿರಾಜ್ ಅನ್ನುತ್ತಾ ಆರಾಧ್ಯ ಮತ್ತು ವಿಕ್ರಮ್ ಬಗ್ಗೆ ತಪ್ಪಾಗಿ ಹೇಳ್ತಾ ಅಧಿರಾಜ್ನನ್ನು ರೊಚ್ಚೆಬ್ಬಿಸೋದಕ್ಕೆ ಟ್ರೈ ಮಾಡಿದ್ಲು ಶ್ರಾವಣಿ. ಶ್ರಾವಣಿ ಹೇಳೋ ಮಾತುಗಳನ್ನ ಕೇಳ್ತಿದ್ರೆ ಅಧಿರಾಜ್ಗೆ ಕೋಪ ಇನ್ನೂ ಹೆಚ್ಚಾಗ್ತಾ ಹೋಯಿತು. ವಿಕ್ರಮ್ ಜೊತೆ ಮಾತಾಡ್ತಿದ್ದೆ ಆರಾಧ್ಯ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡೋ ಅಷ್ಟರಲ್ಲಿ ಅಲ್ಲೇ ಇದ್ದ ಅಧಿರಾಜ್ ಕೋಪದಿಂದ ಉರಿದು ಹೋಗ್ತಾ ಇರೋದು ಕಾಣಿತು. ತಕ್ಷಣ ಅವಳ ಗುಂಡಿಗೆ ಆರು ಹೋದಷ್ಟಾಗಾಯಿತು. ವಿಕ್ರಮ್ ಕೈಲಿದ್ದ ತನ್ನ ಕೈಯನ್ನು ನೋಡ್ಕೊಳ್ಳುತ್ತಲೇ ಭಯದಿಂದ ಹಿಂದಕ್ಕೆ ಕೆಳಕೊಂಡು ತಪ್ಪು ಮಾಡಿದವಳಂತೆ ತಲೆ ತಗ್ಸಿದ್ಲು. ಅಧಿರಾಜ್ ತನ್ನ ವಿಷಯದಲ್ಲಿ ಎಷ್ಟು ಸೆಲ್ಫಿಶ್ ಆಗಿ ಬಿಹೇವ್ ಮಾಡ್ತಾನೆ ಅಂತ ಆರಾಧ್ಯಕ್ಕೆ ಚೆನ್ನಾಗಿ ಗೊತ್ತು. ಅದಕ್ಕೆ ಒಂದು ಕ್ಷಣವೂ ನಿಲ್ಲದೆ ಅವನ ಹತ್ರ ಓಡಿ ಹೋಗಿ, ಅಧಿರಾಜ್, ವಿಕ್ರಮ್ ಅವ್ರು ಶ್ರಾವಣಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂತ ಭಯದಿಂದ ಹಿಡಿದ್ಲು. ಅಧಿರಾಜ್ ಅದಕ್ಕೂ ಮುನ್ನವೇ ಆರಾಧ್ಯಗೆ ವಿಕ್ರಮ್ನನ್ನು ಭೇಟಿ ಆಗಬೇಡ, ಅವನಿಗೆ ಕಾಲ್ ಮಾಡಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ದ. ಆದರೆ ಆರಾಧ್ಯ ಮತ್ತೆ ವಿಕ್ರಮ್ಗೆ ಕಾಲ್ ಮಾಡಿದ್ರಿಂದ ಅಧಿರಾಜ್ ಕೋಪ ಹೆಚ್ಚಾಗುತ್ತಾ ಏನೋ ಅಂತ ಆರಾಧ್ಯ ತುಂಬ ಹೆದರ್ತಿದ್ದಾಳೆ. ಅವನ ಮುಖದಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾಗ್ತಿರೋ ಫೀಲಿಂಗ್ಸ್ ನೋಡ್ತಿದ್ದ ಆರಾಧ್ಯಗೆ ಏನು ಮಾಡಬೇಕೋ ಅರ್ಥ ಆಗಲಿಲ್ಲ. ತುಂಬ ಪ್ಯಾನಿಕ್ ಆಗೋದ್ಲು. ಅದನ್ನು ನೋಡಿದ ವಿಕ್ರಮ್ ಕೂಡ ತಡಬಡಾಯಿಸ್ದ. ಆರಾಧ್ಯ ಹೇಳಿದ್ದು ನಿಜಾನೇ ಅಣ್ಣ, ನಾನು ಶ್ರಾವಣಿಗೋಸ್ಕರನೇ ಬಂದೆ ಅಂತ ಅಂದ. ಅಧಿರಾಜ್ ಕೋಪ ನೋಡಿ ಆರಾಧ್ಯಗೆ ಹೊಡಿತಾನೆ ಅಂತ ಸಂಭ್ರಮ ಪಡ್ತಿದ್ದಂಥ ಶ್ರಾವಣಿ, ಓಹೋ ಹಾಗಾ ಅಂತ ತುಂಬ ಕೂಲಾಗಿ ಅಂತಿದ್ದ ಅಧಿರಾಜ್ನ ನೋಡಿ ಒಂದು ಕ್ಷಣ ಶಾಕ್ ಆದ್ಲು ಶ್ರಾವಣಿ. ಅಷ್ಟರಲ್ಲೇ ಅಧಿರಾಜ್ನ ನೋಡಿ ಅರ್ಧ ಸತ್ತು ಹೋಗಿದ್ದ ವಿಕ್ರಮ್ ಶ್ರಾವಣಿನ ಕರ್ಕೊಂಡು ಅಲ್ಲಿಂದ ಹೊರಟು ಹೋದ. ಒಂದು ಗೊಂಬೆಯಂತೆ ಶ್ರಾವಣಿ ಕೂಡ ಅವನೊಂದಿಗೆ ಹೊರಟು ಹೋದ್ಲು. ಅಧಿರಾಜ್ ಮಾತುಗಳನ್ನ ಕೇಳಿದ ಆರಾಧ್ಯ ತುಂಬ ಆಶ್ಚರ್ಯಪಟ್ಲು. ಅಧಿರಾಜ್ ಇಷ್ಟೊಂದು ಪಾಸಿಟಿವ್ ಆಗಿ ರೆಸ್ಪಾಂಡ್ ಆಗ್ತಾನೆ ಅಂತ ಅವಳು ಅಂದ್ಕೊಂಡಿರಲಿಲ್ಲ. ಅದರಷ್ಟರಲ್ಲೇ ಶ್ರಾವಣಿನ ಮನೆಗೆ ಕಳಿಸೋದಕ್ಕೆ ನೀನು ಮತ್ತೆ ಬಂಗಲೆಗೆ ಬಂದಿಯಾ ಅಂತ ಅಂದ ಅಧಿರಾಜ್ ಮಾತುಗಳಿಗೆ ಆರಾಧ್ಯಳ ಗುಂಡಿಗೆಯಲ್ಲಿ ದಿಗಿಲು ಸ್ಟಾರ್ಟ್ ಆಯಿತು. ಅದು ಅದು ಅಂತ ನೀರು ನುಂಗ್ತಾ ಅವಳು ಸಾಯಂಕಾಲದವರೆಗೆ ಚೇತರಿಸ್ಕೊಳ್ತಾಳೋ ಇಲ್ವೋ ಅಂತ ಭಯ ಆಗಿ ನಾನು ವಿಕ್ರಮ್ಗೆ ಕಾಲ್ ಮಾಡಿ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಹೇಳಿದೆ ಅಂತ ತಡಬಡಾಯಿಸ್ತಾ ಹೇಳ್ತಾ ಇದ್ದಾಳೆ ಆರಾಧ್ಯ. ಅದಕ್ಕೆ ನಿನ್ನ ಕೈಗಳನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಅಂತಿದ್ನಾ ಅಂತ ಅಧಿರಾಜ್ ಅಂತಿದ್ದಂತೆ ಆರಾಧ್ಯ ಮೈಂಡ್ ಬ್ಲಾಕ್ ಆಗೋಯ್ತು. ಇಂಥದ್ರ ನಡುವೆ ವಿಕ್ರಮ್ ತನ್ನ ಕೈಯನ್ನು ಹಿಡ್ಕೊಂಡಿದ್ದು ನೆನಪಿಗೆ ಬಂದು ಟೆನ್ಷನ್ ಆಗಿ ಅಧಿರಾಜ್ ಕಡೆ ನೋಡಿದ್ಲು. ನಿಜಕ್ಕೂ ಅವನು ನಿನ್ನನ್ನು ಯಾಕೆ ಟಚ್ ಮಾಡ್ದ ಅಂತ ಕೋಪದಿಂದ ಆರಾಧ್ಯ ಕಡೆ ಹೆಜ್ಜೆ ಇಡ್ತಾ ಅಂದ ಅಧಿರಾಜ್. ಅವನ ಕೋಪಕ್ಕೆ ಹೆದರ್ತಾ ಒಂದೊಂದು ಹೆಜ್ಜೆ ಹಿಂದಕ್ಕಿಡ್ತಾ ಅದು ಅದು ಅಂತ ಹೆದರ್ತಿದ್ಲು ಆರಾಧ್ಯ. ಅವನ ಮುಖದಲ್ಲಿರೋ ಕೋಪ ವಿಕ್ರಮ್ ಮೇಲ ಅಂತ ಅರ್ಥ ಆಗಿದೆ. ಒಂದು ಕಡೆ ಬೇರೆ ಗಂಡಸು ತನ್ನ ಹೆಂಡತಿಯನ್ನು ಮುಟ್ಟಿದಾನೇನೋ ಕೋಪವ ಇಲ್ದಿದ್ರೆ ಅಂತ ಆಲೋಚಿಸ್ತಾ ಭಯದಿಂದ ನೋಡ್ತಾ ಇದ್ದಾಳೆ ಆರಾಧ್ಯ. ನಿನ್ನನ್ನೇ ತಾನೇ ಕೇಳ್ತಾ ಇದ್ದೀನಿ, ಮಾತಾಡು ಅಂತ ಗಟ್ಟಿಯಾಗಿ ಅರ್ಚಿದ ಅಧಿರಾಜ್ ವರ್ಮ.
ತನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದಾನೆ ಅಂತ ಆಲೋಚಿಸಿ, ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ಯಾ, ನಾನು ಕೇವಲ ಶ್ರಾವಣಿಯನ್ನು ಕರ್ಕೊಂಡು ಹೋಗೋದಕ್ಕೆ ಹೇಳೋದಕ್ಕೆ ವಿಕ್ರಮ್ ಕಾಲ್ ಮಾಡಿದೆ. ಅವಳು ರೂಮ್ನಲ್ಲಿ ಇಲ್ದಿದ್ದಕ್ಕೆ ಇತ್ತ ಕಡೆ ಬಂದವು. ಅವಳಲ್ಲಿ ಇಲ್ಲದೆ ಇರೋದಕ್ಕೆ ಏನೋ ಮಾತುಗಳಲ್ಲಿ ನಮ್ಮ ತಂದೆ ಬಗ್ಗೆ ಮಾತಾಡ್ತಾ ನಾನು ಬೇಸರ ಪಡೋ ಅಷ್ಟರಲ್ಲಿ ನಾನು ಸಮಾಧಾನ ಮಾಡೋದಕ್ಕೆ ಮಾತ್ರ ನಾನು ಕೈ ಅಂತಿದ್ದ ಆರಾಧ್ಯ ಅವನ ನೋಟಕ್ಕಿನ್ನೂ ಮಾತಾಡಲಾಗದೆ ನಿಂತು ಬಿಟ್ಲು. ಸ್ವಲ್ಪ ಹೊತ್ತಿಗೆ ಅಧಿರಾಜ್ ಕೋಪಕ್ಕೆ ಬೇಸತ್ತು ಹೋದ. ಆರಾಧ್ಯ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು, ನೀನು ನಿಜಕ್ಕೂ ತುಂಬ ತಪ್ಪಾಗಿ ಆಲೋಚಿಸ್ತಿದ್ಯಾ, ನಿಜಕ್ಕೂ ಇದು ಕರೆಕ್ಟ್ ಅಲ್ಲ. ವಿಕ್ರಮ್ ಕೇವಲ ಒಬ್ಬ ಫ್ರೆಂಡಾಗಿ ನನ್ನ ಕೈ ಹಿಡ್ಕೊಂಡ ಅಷ್ಟೇ, ಏನು ನೀನು ಯಾವತ್ತಿಗೂ ಶ್ರಾವಣಿ ಕೈ ಹಿಡ್ಕೊಂಡಿಲ್ವಾ ಅಂತ ಕೋಪದಿಂದ ಗಟ್ಟಿಯಾಗಿ ಅರ್ಚಿದ್ಲು. ಅಧಿರಾಜ್ ತನ್ನನ್ನು ಅನುಮಾನಿಸಿದ್ದಾನೆ ಅನ್ನೋ ಅಪನಂಬಿಕೆಯಲ್ಲಿರೋ ಆರಾಧ್ಯಗೆ ಕೋಪ ಸ್ವಲ್ಪವೂ ಕಡಿಮೆ ಆಗ್ತಿಲ್ಲ. ಅವಳು ಹಾಗೆ ದೊಡ್ಡದಾಗಿ ಅರಿಸ್ತಾ ಹೇಳಿದ್ರು. ಅಧಿರಾಜ್ ನೋಡ್ತಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸ್ತಿದ್ದಾಗ ಭಯದಿಂದ ಹಿಂದಕ್ಕೆ ತಿರುಗಿ ಓಡ್ತಿದ್ದ ಆರಾಧ್ಯಳನ್ನು ಹತ್ತೆ ಹೆಜ್ಜೆಯಲ್ಲಿ ಹಿಡಿದು ಅಲ್ಲೇ ಇದ್ದು ಒಂದು ಮರ ಕಾಣಿಸಿ ನಿಲ್ಲಿಸ್ತಾ ಭಯದಿಂದ ಆರಾಧ್ಯ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಅಧಿರಾಜ್ ಅವಳನ್ನ ಬಿಡದೆ ಗಟ್ಟಿಯಾಗಿ ಒತ್ತಿ ಹಿಡ್ಕೊಂಡು ತನ್ನ ಇಡೀ ತೂಕವನ್ನು ಆರಾಧ್ಯ ಮೇಲೆ ಹಾಕ್ತಾ ಅವನ ಕಣ್ಣುಗಳಲ್ಲಿನ ಕೋಪ ಆರಾಧ್ಯಳನ್ನು ಮತ್ತಷ್ಟು ಭಯಪಡಿಸ್ತಿದೆ. ಏನು ಮಾಡ್ತಿದ್ಯಾ, ಬಿಡು ನನ್ನ ಅಂತ ಗಟ್ಟಿಯಾಗಿ ಹಚ್ಚಿದ್ಲು. ಅವಳನ್ನ ಗಟ್ಟಿಯಾಗಿ ಹಿಡಿದು ಎಷ್ಟು ಬಾರಿ ಹೇಳಿದ್ರು ನನ್ನ ಮಾತಂದರೆ ಲೆಕ್ಕ ಇಲ್ಲ ಅಲ್ವಾ, ನಿನಗೆ ಇವತ್ತು ಗಟ್ಟಿಯಾಗಿ ಬುದ್ಧಿ ಕಲಿಸೇ ತೀರ್ತೀನಿ ಅಂತಿದ್ದ ಅವನ ಮಾತಿಗೆ ನೀನು ನನಗೆ ಎಂಥದೇ ಲೆಸನ್ ಕಲಿಸ್ಬೇಕಾದ ಅವಶ್ಯಕತೆ ಇಲ್ಲ, ಫಸ್ಟ್ ನನ್ನ ಬಿಡು ಅಂತ ಗಟ್ಟಿಯಾಗಿ ಹರ್ಚಿದ್ಲು. ಮಾತುಗಳಿಂದಲೇ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಆರಾಧ್ಯ ಶಾಕ್ನಲ್ಲಿರುವಾಗಲೇ ತಕ್ಷಣ ಬಲವಂತವಾಗಿ ಅವಳನ್ನ ತುಟಿಗಳು ಕಚ್ಚಿ ಹಿಡಿದ. ಉಸಿರಾಡೋದಕ್ಕಾಗದೆ ಬಲವಂತ ಅನಿಸಿ ಅವನನ್ನು ಹಿಂದಕ್ಕೆ ತಳ್ಳಬೇಕಂತ ನೋಡಿದ್ರು ಅವನ ಇಂಚು ಕದಲದೆ ಇರೋದ್ರಿಂದ ಒದ್ದಾಡ್ತಿದ್ದವಳನ್ನ ಒಂದು ಕ್ಷಣ ಬಿಟ್ಟು ಮತ್ತೆ ಬಾಯಿ ತೆರೆಯೋಸ್ರಳ ಮತ್ತೆ ಸ್ಟಾರ್ಟ್ ಮಾಡ್ದ ಮುತ್ತಿಕ್ಕೋದಕ್ಕೆ. ಎಷ್ಟು ಕೋಪದಲ್ಲಿದ್ದಾನೆ ಅನ್ನೋದು ತನ್ನ ತುಟಿಗಳಿಗೆ ಆಗ್ತಿರೋ ಗಾಯಗಳು ನೋಡ್ತಿದ್ರೇನೆ ಅರ್ಥ ಆಗ್ತಿದೆ. ಅವಳ ಕಣ್ಣಿಂದ ನೀರು ಸುರಿತಾ ಇದೆ. 5 ನಿಮಿಷಗಳ ನಂತರ ಆರಾಧ್ಯನ ಬಿಟ್ಟು, ಅವ್ನು ನಿನ್ನ ಮುಟ್ಟಿದ್ರೆ ನಾನೇನು ಮಾಡ್ತೀನಿ ಅಂತ ತಿಳಿತಲ್ವಾ ಅಂತಂದ ತಕ್ಷಣ ಆರಾಧ್ಯ ಕೋಪ ಬಂತು. ನನ್ನ ಇಷ್ಟ ಇಲ್ಲದೆ ನಿಜಕ್ಕೂ ಹಾಗೆ ಹೇಗೆ ಮಾಡ್ತೀಯಾ ಅಂತ ಗಟ್ಟಿಯಾಗಿ ಕೇಳಬೇಕು ಅಂದ್ಕೊಂಡ್ಳು. ಆದರೆ ಅಧಿರಾಜ್ ಮುಖ ನೋಡ್ತಿದ್ದವಳಿಗೆ ಭಯದಿಂದ ಮಾತು ಕೂಡ ಹೊರಡ್ತಿಲ್ಲ. ಕೋಪದಿಂದ ಅಧಿರಾಜ್ನ ನೋಡ್ತಾ, ಸ್ವಲ್ಪ ಆದರೂ ನಿಮಗೆ ಕಾಮನ್ ಸೆನ್ಸ್ ಅನ್ನೋದಿಲ್ವಾ, ಎಲ್ಲಿದ್ದೀವಿ ಏನು ಮಾಡ್ತಿದ್ದೀವಿ ತಿಳಿತಿಲ್ವಾ ಅಂತ ಕೋಪದಿಂದ ಅರ್ಚಿದ್ಲು. ಏನು ಬೇಬಿ, ಗಾರ್ಡನಲ್ಲಿ ನಿನಗೆ ಇಂಥ ಕೆಲಸ ಇಷ್ಟ ಇಲ್ವಾ, ಸರಿಯಾಗಿದೆ ನಮ್ಮ ರೂಮ್ ನೋಡಿ ಅಂತ ಅಂತಿದ್ದವನ್ನ ನೋಡ್ತಾ ಅವನಿಗೆ ಎಷ್ಟು ಕೋಪದಲ್ಲಿದ್ದಾನೆ ಅಂತ ತಿಳಿಯುತ್ತಿದ್ದಂತೆ ಅವನ ಮಾತಿಗೆ ಹೆದರಿದ್ಲು. ಆರಾಧ್ಯ ಆಲೋಚನೆಗಳಲ್ಲಿರುವಾಗಲೇ ಮತ್ತೆ ಅವಳಿಗೆ ಮುತ್ತಿಕ್ಕೋದಕ್ಕೆ ಸ್ಟಾರ್ಟ್ ಮಾಡ್ದ ಅಧಿರಾಜ್. ಈ ಬಾರಿ ಅವನ್ನ ತಡೆಯೋ ಶಕ್ತಿ ಕೂಡ ಇಲ್ಲದೆ ಸೈಲೆಂಟಾಗಿ ಉಳಿದುಬಿಟ್ಲು. ಸ್ವಲ್ಪ ಹೊತ್ತಿಗೆ ಅವನ ಮುತ್ತು ಕೊಂಚವೂ ಕಡಿಮೆ ಆಗದೆ ಇನ್ನೂ ಹೆಚ್ಚಾಗಿ ಗಾಯ ಮಾಡ್ತಿದ್ರೆ ಕೋಪದಿಂದ ಪಕ್ಕದಲ್ಲಿದ್ದ ಸಣ್ಣ ಹೂವಿನ ಕುಂಡವನ್ನು ತಗೊಂಡು ಅಧಿರಾಜ್ ತಲೆ ಮೇಲೆ ಗಟ್ಟಿಯಾಗಿ ಬಾರಿಸಿದ್ಲು. ಇಂಥದ್ದೊಂದು ಸಿಚುಯೇಷನ್ ಎಕ್ಸ್ಪೆಕ್ಟ್ ಮಾಡದಿದ್ದರಿಂದ ಸುತ್ತು ಬರ್ತಿದ್ದ ತಲೆಯನ್ನು ಕಷ್ಟಪಟ್ಟು ಹಿಡ್ಕೊಂಡು ಆರಾಧ್ಯ ಕಡೆ ನೋಡ್ತಿದ್ದ ಅಧಿರಾಜ್ನ ಕೋಪದಿಂದ ಹಿಂದಕ್ಕೆ ತಳ್ಳಿದ್ಲು. ಆ ಫೋರ್ಸ್ಗೆ ಅಧಿರಾಜ್ ಕೆಳಗೆ ಬಿದ್ದು ಹೋಗೋದ್ರಿಂದ ಭಯದಿಂದ ಅವನಿಂದ ದೂರಾಗಿ ಜೇಡ್ತಾ ಹಿಂದಕ್ಕೆ ಬಂದು ಆರಾಧ್ಯಗೆ ಅಲ್ಲಿರೋದಕ್ಕೆ ಇಷ್ಟ ಇಲ್ಲದೆ ತಕ್ಷಣ ಹಾಲ್ನಲ್ಲಿದ್ದ ತನ್ನ ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೊರಗೆ ಓಡಿದ್ಲು. ತನಗೆ ಎದುರಾಗಿ ಬರ್ತಿದ್ದ ಸಾವಿತ್ರಿ ಎಲ್ಲಿಗೆ ಮೇಡಮ್ ಅಂತಿದ್ರೆ, ಮನೆಯಿಂದ ಓಡಿ ಹೋಗ್ತಿದ್ದೀನಿ ಅಂತ ಗಟ್ಟಿಯಾಗಿ ಅವಳ ಮೇಲೆ ಅರ್ಚಿ ಅಲ್ಲಿಂದ ಓಡಿ ಹೋದ್ಲು. ಅವಳು ಹೇಳಿದ ಮಾತಕ್ಕೆ ಶಾಕ್ನಲ್ಲಿ ಉಳಿದು ಹೋದ್ಲು ಸಾವಿತ್ರಿ. ಆರಾಧ್ಯ ಹೊಡೆದು ಏಟಿಗೆ ಸ್ವಲ್ಪ ಹೊತ್ತಿಗೆ ಚೇತರಿಸ್ಕೊಂಡ ನಂತರ ಅಧಿರಾಜ್ ಮೆಲ್ಲ ಕೆತ್ತು ಕೂತ್ಕೊಂಡ. ಇದು 3ನೇ ಬಾರಿ ಅಂತ ಕೋಪದಿಂದ ತನ್ನಲ್ಲಿ ತಾನು ಅಂದ್ಕೊಳ್ತಾ, ಪ್ರತಿ ಬಾರಿ ನಿನಗೆ ಚಾನ್ಸ್ ಕೊಡ್ತಿದ್ದೀನಿ ಅಂತ ನಿಜಕ್ಕೂ ಬೇಡ ಬೇಬಿ, ಈ ಬಾರಿ ನೀನು ನನ್ನಿಂದ ದೂರಾಗಿ ಓಡೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹಲ್ಲು ಕಡಿತ ಕೋಪದಿಂದ ಅಂದ್ಕೊಂಡ. ಆರಾಧ್ಯ ತನ್ನ ಮನೆಗೆ ಓಡಿ ಹೋಗದೆ ಡೈರೆಕ್ಟಾಗಿ ಯಾವಾಗಲೂ ತಾನು ಹೋಗೋ ವ್ಯೂ ಪಾಯಿಂಟ್ಗೆ ಹೋದ್ಲು. ಅದಕ್ಕೆ ಕಾವ್ಯಕ್ಕೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರಿಂದ ಅವಳು ಕೂಡ ಅಲ್ಲಿಗೆ ಬಂದಳು. ಕೂಲಾಗಲ್ಲಿ ಕೂತು ಸೂರ್ಯಾಸ್ತ ನೋಡ್ತಾ ಕಾವ್ಯ ತಂದ ಆ್ಯಪಲ್ಸನ್ನು ತಿಂತಿದ್ದಾಳೆ ಆರಾಧ್ಯ. ಕುಂಭಕಣ್ಣನ ತಂಗಿ ಹಾಗೆ ಏನೇ ಅದು ತಿಂತಿರೋದು, ಹುಚ್ಚಿ ಏನಾದರೂ ಹಿಡಿದಿದೆಯಾ ಏನು, ನಿಜಕ್ಕೂ ಇಲ್ಲಿಗೆ ಯಾಕೆ ಬರೋದು ಕೇಳಿದೆ ಅಂತ ಕೋಪದಿಂದ ಅರ್ಚಿದ್ಲು ಕಾವ್ಯ. ನಾನು ಅಧಿರಾಜ್ ಥರದಿಂದ ಮತ್ತೆ ಓಡಿ ಬಂದಿದ್ದೀನಿ ಅಂತ ಹೇಳಿ ತನ್ನ ಆ್ಯಪಲ್ ತಿನ್ನೋದನ್ನು ಮತ್ತೆ ಕಂಟಿನ್ಯೂ ಮಾಡಿದ್ಲು. ತನ್ನೆರಡು ಕೈಗಳನ್ನ ಆಶ್ಚರ್ಯದಿಂದ ಬಾಯಿ ಮೇಲೆ ಇಟ್ಕೊಳ್ತಾ, ಕಳಮುಖದ್ದೇ ಹೆಮ್ಮೆ ಏನೇ ಮಾಡ್ತಿದ್ಯಾ ನೀನು, ಮತ್ತೆ ಮನೆಯಿಂದ ಓಡಿ ಬಂದ್ಯಾ, ನೀನು ನಿಜವಾಗ್ಲೂ ಏನು ಮಾಡ್ತಿದ್ಯಾ, ನಿನಗಾದ್ರೂ ಅರ್ಥ ಆಗ್ತಿದ್ಯಾ ಅಂತ ಆರಾಧ್ಯ ಕಡೆ ಕೋಪದಿಂದ ನೋಡ್ತಾ, ನಾನು ನಿನಗೆ ಸುಳ್ಳು ಹೇಳೋಳ ಕಾಣ್ತಿದ್ದೀನಾ, ಈ ಬಾರಿ ನಾನು ಸತ್ರು ಆ ಮನೆಗೆ ಹೋಗಲ್ಲ, ಏನು ಮಾಡ್ತಾನೋ ಮಾಡ್ಕೊಳ್ಳಿ ಅಂತ ಗಟ್ಟಿಯಾಗಿ ಅರಿಸ್ತಾ ತನ್ನ ಕೋಪನೆಲ್ಲ ತನ್ನ ಕೈಯಲ್ಲಿದ್ದ ಆ್ಯಪಲ್ ಮೇಲೆ ತೋರಿಸ್ತಾ ಗಟ್ಟಿಯಾಗಿ ಅರಿಸ್ತಿದ್ದಾಳೆ ಆರಾಧ್ಯ. ನೀನು ಹೇಳೋದೆಲ್ಲ ಇವಾಗ ನಾನು ನಂಬೋದು ಕೇಳ್ತೀಯಾ, ನೀನು ಮನೆಯಿಂದ ಓಡಿ ಬಂದರೆ ಕನಿಷ್ಠ ನಿನ್ನ ಲಗೇಜ್ ಆದರೂ ತರಬೇಕು ತಾನೇ ಅಂತ ಹುಚ್ಚು ಲಾಜಿಕ್ ಕೇಳಿದ್ಲು ಕಾವ್ಯ. ಕೈಯಲ್ಲಿ ಲಗೇಜ್ ಇಲ್ಲದೆ ಮನೆಯಿಂದ ಓಡಿ ಹೋಗಬಾರ್ದು ಅಂತ ಯಾರಾದರೂ ಹೇಳಿದಾರಾ, ನನ್ನ ಹತ್ರ ದುಡ್ಡಿಲ್ವಾ, ನಾನು ಕೊಂಡ್ಕೊಳ್ಳೋದಕ್ಕಾಗಲ್ವಾ, ಎಲ್ಲಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ಅದು ಎಕ್ಸ್ಟ್ರಾ ಅಂತ ತಲೆ ತಿರುಗಿಸ್ತಾ ಅಂದ್ಲು ಆರಾಧ್ಯ. ಸರಿ, ನೀನಂದದು ಕರೆಕ್ಟ್ ಅಂದ್ಕೊಳ್ಳೋಣ, ಮನೆಯಿಂದ ಓಡಿ ಬಂದವಳು ಹೋದರೆ ನಿಮ್ಮ ಮನೆಗೆ ಹೋಗಬೇಕು, ಇಲ್ಲದಿದ್ದರೆ ಯಾವುದಾದ್ರೂ ಹಾಸ್ಟೆಲ್ ನೋಡ್ಕೊಂಡು ಸೆಟಲ್ ಆಗಬೇಕು ಅಷ್ಟೇ ಹೊರತು ಇಲ್ಲಿಗೆ ಬರ್ತಾರಾ ಯಾರಾದರೂ. ಈ ಕಾವ್ಯ ಹೇಳಿದ ತಕ್ಷಣ ನಾನು ನಮ್ಮ ಮನೆಗೆ ಹೋದರು ಎಲ್ಲಾದರೂ ಹಾಸ್ಟೆಲ್ನಲ್ಲಿದ್ದರು ಅದು ಅಧಿರಾಜ್ಗೆ ತಿಳಿಯಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳಿದ್ಲು ಆರಾಧ್ಯ.
ಅಲ್ಲಿ ಇಲ್ಲಿ ಅಲ್ಲ, ನೀನು ಎಲ್ಲಿಗೆ ಹೋದರೂ ಅಧಿರಾಜ್ಗೆ ತಿಳಿಯುತ್ತೆ. ಅವ್ರಿಗೆ ತಿಳಿಯದೆ ನೀನು ಒಂದು ಹೆಜ್ಜೆ ಕೂಡ ಹೊರಗಿಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸಿಲ್ಲಿ ಗೇಮ್ಸ್ ನಿಲ್ಲಿಸಿ ಮನೆಗೆ ಹೊರಡು ಅಂತ ಅಂದ ಕಾವ್ಯ ಮಾತಿಗೆ ಆರಾಧ್ಯಕ್ಕೆ ತುಂಬ ಕೋಪ ಬಂತು. ಅವಳ ಮುಖದಲ್ಲಿದ್ದ ಕೋಪ ನೋಡಿದ ಕಾವ್ಯ ತನ್ನ ವ್ಯಂಗ್ಯ ನಿಲ್ಲಿಸಿ, ಇಷ್ಟಕ್ಕೂ ಸರಿ ಸರಿ ಬಿಡು, ನಿಮ್ಮಿಬ್ಬರ ಮಧ್ಯೆ ನಿಜಕ್ಕೂ ಏನು ಜಗಳ ನಡೀತು ಅದು ಹೇಳು ಮೊದಲು. ಆ ಡೆವಿಲ್ಗೆ ನನ್ನ ಹೆದರಿಸೋದು ಬೇಸರ ಪಡಿಸೋದು ಮಾತ್ರ ಗೊತ್ತು. ಯಾವಾಗಲೂ ಮಾಡೋ ಹಾಗೆ ಮಾಡಿದ್ದಾನೆ, ಅದಕ್ಕೆ ಓಡ್ ಬಂದೆ. ಇಲ್ಲಿಗೆ ಹತ್ರದಲ್ಲಿ ಯಾವುದಾದ್ರೂ ಹೋಟೆಲ್ಸ್ ಇದ್ದರೆ ನೋಡು, ಇಲ್ದಿದ್ರೆ ನೈಟೆಲ್ಲ ಇಲ್ಲೇ ಇರಬೇಕು ಅಂತ ಹೇಳಿದ್ಲು ಆರಾಧ್ಯ. ದೇವ್ರೇ, ಇಲ್ಲೂ ಕೂಡ ಇವಾಗ ನಾನು ಕೂಡ ನಿನ್ನ ಜೊತೆ ಇಲ್ಲೇ ಇದ್ದು ನನ್ನ ಪ್ರಾಣ ತ್ಯಾಗ ಮಾಡಬೇಕನ್ನೋ ಮಾತು ಅಂತ ವಿರಕ್ತಿಯಿಂದ ಅಂದ್ಲು ಕಾವ್ಯ. ಅಷ್ಟರಲ್ಲಿ ಆರಾಧ್ಯ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲಿದ್ದ ನಂಬರ್ ನೋಡಿದ್ರು ಕಾಲ್ ಲಿಫ್ಟ್ ಮಾಡದೆ ರಿಲ್ಯಾಕ್ಸಾಗಿ ಆಪಲ್ ತಿಂತ ಕಾಲ್ ಅಲ್ಲಾಡಿಸಿದ್ಲು ಆರಾಧ್ಯ. ಮತ್ತೆ ರಿಂಗ್ ಆಗ್ತಿದ್ದಂತೆ ಸ್ಕ್ರೀನ್ ಮೇಲಿದ್ದ ನಂಬರ್ ನೋಡಿದ ಕಾವ್ಯ ಅನಾವಶ್ಯಕವಾಗಿ ಯಾಕೆ ಜಗಳ ದೊಡ್ಡದು ಮಾಡ್ಕೊಳ್ಳೋದು? ನೀನು ಹೀಗಿದ್ರು ಅಧಿರಾಜ್ ಸರ್ನ ದಾಟಿ ಓಡ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸರ್ ಹೇಳಿದಾಗ ಮಾಡ್ಬೋದು ತಾನೆ, ಕನಿಷ್ಠ ಕಾಲಾದರೂ ಲಿಫ್ಟ್ ಮಾಡಿ ಸಾಯೇ ಅಂತಂದ್ಲು ಕಾವ್ಯ ಮಾತುಗಳನ್ನ ಕೇಳಿದ ಆರಾಧ್ಯ, ಆ ಡೆವಿಲ್ಗೆ ನನ್ನ ಮೇಲೆ ಕೋಪ ಇಷ್ಟು ಬೇಗ ಕಡಿಮೆ ಆಗೋದ್ರೆ ಆಶ್ಚರ್ಯ ಪಡಬೇಕಾದ ವಿಷಯ ಏನಿದೆ? ಮತ್ತೆ ಆ ಕಾಲ್ ಮಾಡಿ ನನ್ನನ್ನು ಬೈಯೋದಕ್ಕೆ ವಾಪಸ್ ಕರ್ಸ್ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ನಾನು ಸತ್ರು ಮತ್ತೆ ಆ ಮನೆಗೆ ಹೋಗಲ್ಲ ಅಂತ ಕಾಲ್ ಲಿಫ್ಟ್ ಮಾಡಿದೆ ಹಾಗೆ ಉಳಿದ್ಬಿಟ್ಲು. ಆದರೆ ನಿಲ್ಲದೆ ರಿಂಗ್ ಆಗ್ತಿದ್ದ ಫೋನ್ಗೆ ಬೇಸತ್ತು ಕಾಲ್ ಲಿಫ್ಟ್ ಮಾಡಿ, ಏನು ಅಂತ ಕೋಪದಿಂದ ಕೇಳಿದ್ಲು. ನಿನಗೆ 1 ಅವರ್ ಟೈಮ್ ಕೊಡ್ತಿದ್ದೀನಿ ಬೇಬಿ, ನೆಕ್ಸ್ಟ್ ಮಿನಿಟ್ ನನ್ನ ಮುಂದೆ ಇಲ್ದಿದ್ರೆ ಅಂತ ತನ್ನ ಕೋಪನೆಲ್ಲ ಹತ್ತಿಕ್ತಾ ಅಂತಿದ್ದ ಅಧಿರಾಜ್ ಮಾತಿಗೆ ಅಡ್ಡಿಪಡಿಸಿ, ಪ್ರತಿ ಬಾರಿ ನಿನ್ನ ಬೆದರಿಕೆಗೆ ನಾನು ಶರಣಾಗ್ಬಿಡ್ತೀನಿ ಅಂದ್ಕೊಳ್ಬೇಡ. ಈ ಬಾರಿ ನೀನು ಏನು ಮಾಡಿದ್ರು ನಾನು ವಾಪಸ್ ಬರಲ್ಲ. ಏನು ಮಾಡ್ತೀಯೋ ಮಾಡ್ಕೋ ಹೋಗಿ. ಆದರೂ ನಿಮ್ಮನ್ನು ಅಂದ್ಕೊಂಡು ಏನು ಲಾಭ? ನನ್ನ ಹಣೆ ಬರ ಹಾಗಿದೆ. ಒಬ್ಬರ ನಂತರ ಒಬ್ಬರ ಕೈಯಲ್ಲಿ ನಾನು ಜೀವಿತಾವಧಿ ಹೀಗೆ ಅಳಬೇಕು ಅಂತ ಬರೆದಿದ್ರೆ ಏನು ಮಾಡಲಿ? ಇನ್ನು ನಾನು ನಿನ್ನ ಲೈಫ್ ಬರೋದು ಅನ್ನೋದು ನಡೆಯಲ್ಲ. ಬೇಕಾದರೆ ನೀನು ಬೇರೆ ಹುಡುಗಿನ ನೋಡ್ಕೊಂಡು ಮದುವೆಯಾಗಿ ಹ್ಯಾಪಿಯಾಗಿರು. ನಾನು ನಿನ್ನ ದೂರ ಒಟ್ಟು ಹೋಗಿ ಹ್ಯಾಪಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಗಟ್ಟಿಯಾಗಿ ಅವಳು ಫೋನ್ ತೊಗೊಂಡು ಗಟ್ಟಿಯಾಗಿ ನೆಲಕ್ಕೆ ಹಾಕಿ ಬಾರಿಸಿದ್ಲು ಆರಾಧ್ಯ ಮಾತಾಡಿದ ಮಾತಿಗೆ ತನ್ನೆರಡು ಕೈಗಳನ್ನ ಬಾಯಿ ಮೇಲೆ ಇಟ್ಕೊಂಡು ಬಾಯಿ ಮುಚ್ಕೊಂಡು ನೋಡ್ತಿದ್ದಾಳ ಕಾವ್ಯ. ಅವಳ ಕಣ್ಣುಗಳಿಂದ ಸುರಿತಿದ್ದ ನೀರಿಗೆ ಕರುಣೆ ಅನ್ನಿಸ್ತಿದ್ರು. ಅಧಿರಾಜ್ ಕೋಪ ನೆನೆಸ್ಕೊಳ್ತಿದ್ರಷ್ಟೇ ಭಯ ಅನ್ನಿಸ್ತಿದೆ. ಅನಾವಶ್ಯಕವಾಗಿ ಹೆದರ್ತಾ, ಏಯ್ ಅಧಿರಾಜ್ ಸರ್ ಕೊಟ್ಟು ಫೋನ್ ಒಡೆದಾಕಿದ್ಯಲ್ಲೇ ಅಂದ್ಲು. ಹೋಗೆ, ಆ ಡೆವಿಲ್ ಬೇಡ ಅಂದ್ಕೊಂಡಿದ್ದೀನಿ, ನೀನು ಅವ್ನು ಕೊಟ್ಟು ಫೋನ್ ಯಾಕೆ ಅಂತ ಅಂದ್ಲು ಆರಾಧ್ಯ. ನೀನು ಅಂದ್ಕೊಳ್ಳೋವರೆಗೂ ಚೆನ್ನಾಗಿದೆ, ಅಧಿರಾಜ್ಗೆ ತಿಳಿದ್ರೆ ಮುಗಿಸ್ಬಿಡ್ತಾರೆ ಅಂತ ಬಹುತೇಕ ಅಳೋ ಹಾಗೆ ಅಂದ್ಲು ಕಾವ್ಯ. ಆರಾಧ್ಯ ತಾನು ಕೂತಿದ್ದು ಬೆಂಚ್ಗೆ ಹೊರಗೆ ಕೂತು, ಒಂದು ವೇಳೆ ಶ್ರಾವಣಿಗೆ ಮತ್ತು ಅಧಿರಾಜ್ಗೆ ಮದುವೆ ಆದರೆ ಹೇಗಿರುತ್ತೆ ಅಂತೀಯ ಅಂತ ಅಂದ ತಕ್ಷಣ ಕಾವ್ಯ ಕಣ್ಣು ದೊಡ್ಡದು ಮಾಡಿ ಕೋಪದಿಂದ ನೋಡ್ತಾ, ನಿನಗೆ ಹುಚ್ಚೇನಾದರೂ ಹಿಡ್ತಿದ್ಯಾ? ಏನು ಮಾತಾಡ್ತೀಯಾ? ನಿನಗೆ ಅರ್ಥ ಆಗ್ತಿದೆಯಾ ಅಂತ ಕೋಪದಿಂದ ಅಂದ್ಲು. ಶ್ರಾವಣಿ ಹೇಳಿದ್ದಳಲ್ವೇ ಆ ಚಿಕ್ಕ ವಯಸ್ಸಿನಿಂದ ಅವರಿಬ್ಬರಿಗೂ ಅವರ ಅತ್ತೆ ಮದುವೆ ಮಾಡಬೇಕಂತ ಅಂದ್ಕೊಂಡಿದ್ರು ಅಂತ ಅಂದ ತಕ್ಷಣ ನೀನು ಆ ಹುಡುಗಿ ಮಾತುಗಳನ್ನ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತೀಯಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಕಾವ್ಯ ಕಣ್ತೆರೆದವಳ ಕಡೆ ಸೀರಿಯಸ್ ಆಗಿ ನೋಡ್ತಾ, ಯಾಕೆ ತಗೊಳ್ಬಾರ್ದು ಕಾವ್ಯ? ಇದೇ ಅವರ ಹಿರಿಯರ ಕೋರಿಕೆ. ಅಧಿರಾಜ್ ಅವರ ಅಮ್ಮನವರು ನನ್ನ ಇಷ್ಟಪಡದೇ ಇರೋದಕ್ಕೆ ಇದು ಕೂಡ ಒಂದು ಕಾರಣ ಇರಬಹುದು ಅಂತ ಅಂದ್ಲು ಆರಾಧ್ಯ. 2 ನಿಮಿಷ ಆರಾಧ್ಯ ಕಡೆ ನೋಡಿ, ನೀನು ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದ್ಯಾ ಅಂತ ನೇರವಾಗಿ ಕೇಳಿದ್ಲು ಕಾವ್ಯ. ತಲೆ ತಿರುಗಿಸಿ ಕಾವ್ಯ ಕಡೆ ನೋಡಿ ಸಣ್ಣದಾಗಿ ನಗ್ತಾ, ನಾನೇನೋ ಕ್ಯಾಶುವಲ್ ಆಗಿ ಅಂದೆ ಅಷ್ಟೇ ಅಂತಂದ ತಕ್ಷಣ ಕೋಪದಿಂದ, ನಿಜಕ್ಕೂ ಯಾಕೆ ಹೀಗೆ ಮಾತಾಡ್ತಿದ್ಯೇ? ನಿಮ್ಮ ಗಂಡ ಹೆಂಡತಿ ಮಧ್ಯೆ ಏನು ಜಗಳ ನಡೆದಿದೆ ಅಂತ ಅವನನ್ನು ಬಿಟ್ಟು ಬಿಡಬೇಕಂತ ಅಂದ್ಕೊಂಡಿದ್ಯಾ? ಸಣ್ಣ ಜಗಳಗಳನ್ನ ದೊಡ್ಡದು ಮಾಡ್ಕೊಂಡು ಮನೆಯಿಂದ ಹೊರಗೆ ಬರ್ತಾರೆ ಯಾರಾದರೂ? ಈ ವಿಷಯ ಹೊರಗೆ ತಿಳಿದ್ರೆ ಅಧಿರಾಜ್ ಸರ್ ಗೌರವ ಏನಾಗುತ್ತೆ ಅಂತ ಸ್ವಲ್ಪ ಗಟ್ಟಿಯಾಗಿ ಅರಚಿದ್ಲು ಕಾವ್ಯ. ಆರಾಧ್ಯ ಮಾಡೋ ತಿಕ್ಕಲು ಕೆಲಸಗಳಿಂದ ಅಧಿರಾಜ್ 4 ಜನರ ಮುಂದೆ ಅವಮಾನ ಪಡಬೇಕಾಗುತ್ತೋ ಅನ್ನೋ ಭಯ ಅವಳಿಗೆ. ನೀನು ಅಂತಿರೋದೇನೆ ನಾನು ಕೂಡ ಅಂತಿದ್ದೀನಲ್ವೇ? ತನ್ನ ಗೌರವ ಹೋಗೋ ಕೆಲಸಗಳನ್ನ ಮಾಡೋ ಹುಡುಗಿಯನ್ನು ಯಾರು ತಾನಿಗೆ ಎಷ್ಟು ಕಾಲ ಅಂತ ಬರೆಸ್ತಾರೆ? ಅದಕ್ಕೆ ನನ್ನ ಬಗ್ಗೆ ಲೆಕ್ಕಿಸ್ಕೊಳ್ಳೋದು ಬಿಟ್ಟು ಇನ್ನು ಮೇಲಾದರೂ ತನ್ನ ಬಗ್ಗೆ ಲೆಕ್ಕಿಸ್ಕೊಳ್ತಾನೆ ಅಂತಿದ್ದ ಆರಾಧ್ಯ ಮಾತಿಗೆ ಅಡ್ಡಿಪಡಿಸ್ತಾ ಅವಳ ಕಡೆ ಕೋಪದಿಂದ ನೋಡ್ತಾ, ಏನು ಗೇಮ್ಸ್ ಪ್ಲೇ ಮಾಡ್ತಿದ್ಯಾ? ಅಧಿರಾಜ್ ಸರ್ ಎಷ್ಟು ಒಳ್ಳೆಯವ್ರು ಗೊತ್ತಾ ಅಂತ ಅಂತಿದ್ದ ಕಾವ್ಯ ಮೇಲೆ ಕೋಪದಿಂದ ನೋಡ್ತಾ, ಯಾರು ಹೇಳಿದ್ರು ಒಳ್ಳೆಯವನಂತ? ಅವ್ನು ನಿಜಕ್ಕೂ ಅವನ ರೂಪ ನೀನು ಇನ್ನೂ ನೋಡಿಲ್ಲ. ಜಾಗ ಸಿಕ್ಕರೆ ಸಾಕು ಕಿಸ್ ಅನ್ನೋದು ಒಮ್ಮೆಲೆ ತನ್ನ ಮಾತುಗಳನ್ನ ನುಂಗಿ ಸೈಲೆಂಟ್ ಆಗೋದ್ಲು. ಒಮ್ಮೆಲೆ ಮಾತಾಡ್ತಾ ನಿಂತು ಹೋದ ಆರಾಧ್ಯ ಕಡೆ ನೋಡಿದ್ಯಾ ಅಧಿರಾಜ್ ಸರ್ ಬಗ್ಗೆ ನೀನೇ ತಪ್ಪಾಗಿ ಮಾತಾಡ್ತಿಲ್ಲ ಅಂದರೆ ಅವ್ರಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ತಿಳಿಯುತ್ತೆ ಅಂತ ಅಂತಿದ್ದು ಕಾವ್ಯ ಕಡೆ ಕೋಪದಿಂದ ನೋಡಿದ್ಲು. ಆರಾಧ್ಯ ಏನು ಹೇಳಿದ್ರು ಕೇಳಲ್ಲ ಅಂತ ಅರ್ಥ ಆಗಿ ಸೈಲೆಂಟಾಗಿ ಪಕ್ಕದಲ್ಲಿ ಕೂತ್ಕೊಂಡ್ಲು ಕಾವ್ಯ. ಕಾಲ್ ಕಟ್ಟಾದ್ಮೇಲೆ ಮತ್ತೆ ಕಾಲ್ ಟ್ರೈ ಮಾಡಿದ ಅಧಿರಾಜ್ಗೆ ಅದು ಕನೆಕ್ಟ್ ಆಗದೆ ಇರೋದ್ರಿಂದ ಕೋಪದಿಂದ ತನ್ನ ಕೈಲಿದ್ದ ಫೋನ್ ಎಷ್ಟು ಬಾರಿಸಿ ಎಷ್ಟು ಜಂಬ ನನ್ನ ಜೊತೆ ಆಟ ಆಡ್ತಿದ್ದಾಳ, ಈ ಬಾರಿ ನನ್ನ ಕೈಗೆ ಸಿಗಲಿ ಹೇಳ್ತೀನಿ ಅವಳ ಕತೆ ಅಂತ ಕೋಪದಿಂದ ತನ್ನ ಹಿಡಿ ಬಿಗಿತಾ ಅಂದ್ಕೊಂಡ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.